ಇಲ್ಲ ನೋಡಮ್ಮ ಅಮ್ಮ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗು. ಟಿಫನ್ಗೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ನನ್ನ ತಂಗಿ ಕೂಡ ಬಂದಿದ್ಲು. ಇವತ್ತು ನನ್ನ ತಂಗಿ ಇನ್ನೊಂದು ತಂಗಿ ಪಾಪು ಮಗಳದು ಫಸ್ಟ್ ಇಯರ್ ಬರ್ತ್ಡೇ ಫಂಕ್ಷನ್ ಇದೆ, ಹಾಗಾಗಿ ಹೋಗಬೇಕು. ಅದಕ್ಕೆ ನನ್ನ ತಂಗಿ ಕೂಡ ಬಂದಿದ್ಲು. ಟಿಫನ್ ಮಾಡಿಕೊಂಡು ಆಟೋದಲ್ಲಿ ಹೊರಟ್ವಿ. ಅವ್ರದ್ದು ಫಸ್ಟ್ ಇಯರ್ ಬರ್ತ್ಡೇ ವೆಡ್ನೆಸ್ಡೇ ಬಂದಿತ್ತು. ಬಟ್ ಫಸ್ಟ್ ಬರ್ತ್ಡೇ ಫಸ್ಟ್ ಡೇಟಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸಂಡೇ ಇಟ್ಕೊಂಡಿದ್ಲು. ಎಲ್ರಿಗೂ ಕಾಲೇಜ್ ಆಗಲಿ ಮತ್ತು ಆಫೀಸ್ ಆಗಲಿ ಎಲ್ರಿಗೂ ಸಂಡೇ ಹಾಲಿಡೇ ಇರುತ್ತೆ ಅಂತ ಹೇಳ್ಬಿಟ್ಟು ಸಂಡೇ ಇಟ್ಕೊಂಡಿದ್ಲು. ಹಾಗಾಗಿ ಹೊರಟ್ವಿ. ನನ್ನ ಮಗಳಿಗೆ ಕಾರಿಗಿನ್ನ ಆಟೋ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಸೈಡಲ್ಲಿ ಕೂತಿದ್ದಾಳೆ. ಅವಳನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಆಟೋದಲ್ಲಿ ಹೋಗೋದೇ ನಮಗೆ ಟಫು. ಆದರೂ ಹೊರಟಿದ್ದೀವಿ ಕರ್ಕೊಂಡು. ಹೇಗೆಲ್ಲ ಇರುತ್ತೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೊರಡೋಣ. ಚೇಂಜ್ ಮಾಡಿ ಬಿಡು, ಪೇಂಟ್ ಗಿಂಟನ ಹೊಡ್ಸೋಣ. ನಂದಿನಿ ಲೇಔಟ್ ಕಡೆ ನನ್ನ ತಂಗಿ ಮನೆ ಇರೋದು. ಹಂಗೆ ಹಿಂಗೆ ಬಂದ್ವಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು, ಮುಗಿಸ್ಕೊಂಬಂದ್ವಿ. ನನ್ನ ತಂಗಿ ಚಿಕ್ಕವಳು ತುಂಬ ದಿನ ಆಗಿರೋದ್ರಿಂದ ಬಂದು ಇದೇ ಮನೆ ಅಲ್ಲ ಅಂತೇಳಿ ಡೌಟ್ ಮಾಡಿ ಬರ್ತಾಯಿದ್ಲು. ಅದಕ್ಕೆ ಹೇಳ್ತಾಯಿದ್ದೆ ಪೇಂಟ್ ಎಲ್ಲ ಹೋಗಿದೆ, ಅದರಿಂದ ನಿಂಗೆ ಹಂಗೆ ಕಾಣಿಸ್ತಿದೆ ಅಂತ. ನೋಡಿ, ಬರ್ತ್ಡೇ ಗರ್ಲ್ ರೆಡಿ ಇದ್ದಾಳೆ. ನನ್ನ ತಂಗಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡೋಣ ಅಂತ ಬಂದರೆ, ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಲೈಟಾಗೆಲ್ಲ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಗುಡ್ಡ ಶೇಕಿ ಗುಬಿ ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್. ಥ್ಯಾಂಕ್ ಯು. ಫ್ಲೈಟ್ ಕೊಡಲಿ. ಮೇಲಿಂದ ನಾನು ಅವಳು ಬೆಣ್ಣ ಟಚ್ ಮಾಡ್ತಿದ್ದೀನಿ, ಹೆಂಗೆ ಆಡ್ತಿದ್ದಾಳೆ ನೋಡಿ. ಅಯ್ಯಪ್ಪ, ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ನೆಕ್ಸ್ಟ್ ಅದಾದಮೇಲೆ ಇಬ್ಬರದ್ದು ಸೇಮ್ ಡ್ರೆಸ್ ಇತ್ತಲ್ವ, ಹಾಗಾಗಿ ಒಂದೆರಡು ಪಿಕ್ಸ್ ತಗೊಳ್ಳೋಣ ಅಂತ ಬಂದ್ವಿ. ಇವರಿಬ್ಬರನ್ನು ಕೂರಿಸಿ ತಗೊಳ್ಳೋ ಅಷ್ಟರಲ್ಲಿ ಸಾಕಾಗೋಯಿತು. ಈ ಡ್ರೆಸ್ ನಾನು ಇಬ್ಬರಿಗೂ ಮಲ್ಲೇಶ್ವರಮಲ್ಲಿ ತೊಗೊಂಬಂದಿದ್ದೆ. ಅದಕ್ಕೆ ಒಂದೆರಡು ಪಿಕ್ಸ್ ತಗೊಳ್ಳೋಣ ಅಂಥೇಳಿ ಕರ್ಕೊಂಬಂದ್ವಿ. ಅವರಿಬ್ಬರನ್ನು ಒಟ್ಟಿಗೆ ಕೂರಿಸಿ ಫೋಟೋ ತೆಗ್ಸೋ ಅಷ್ಟರಲ್ಲಿ ನಮಗೆ ಸಾಕಾಗೋಯಿತು. ನೆಕ್ಸ್ಟ್ ಅದಾದಮೇಲೆ ಬರ್ತ್ಡೇ ಪ್ರಿಪ್ರೇಷನ್ ನಡೀತಾ ಇದೆ. ಬಲೂನ್ ಡೆಕೋರೇಷನು ಆ್ಯಕ್ಚುಲಿ ನಾವು ಹೊರಗಡೆ ಎಲ್ಲೂ ಮಾಡಿಲ್ಲ. ಫಸ್ಟ್ ಬರ್ತ್ಡೇ ಕೆಲವೊಬ್ಬರು ಚೆನ್ನಾಗಿ ಮಾಡ್ತಾರೆ. ಬಟ್ ನನ್ನ ಥಿಂಕಿಂಗ್ ಏನು ಅಂತ ಹೇಳಿದ್ರೆ, ಪಾಪು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಅಷ್ಟರಲ್ಲಿ ಅವ್ರು ಖುಷಿ ಪಡಬೇಕು.
ಅದನ್ನು ಅವ್ರು ಎಂಜಾಯ್ ಮಾಡಬೇಕು. ಆ ಕಾರಣಕ್ಕೆ ನಾನು ಕೂಡ ಫಸ್ಟ್ ಸೆಕೆಂಡ್ ಎರಡೂ ಕೂಡ ಮೇನ್ ಮನೆಯವ್ರನ್ನ ಮಾತ್ರ ಕರೆದ್ಬಿಟ್ಟು ಸಿಂಪಲಾಗಿ ಮನೇಲೇ ಮಾಡಿದ್ವಿ. ಇಲ್ಲಿ ನೋಡಿ ನನ್ನ ಗುಬ್ಬಿ ನನ್ನ ಮಗಳನ್ನ ಕೈ ಸನ್ನೆ ಮಾಡ್ತಾ ಇರೋದು, ಎತ್ಕೋ ಅಂಥೇಳಿ. ಅವಳ ಕೈಲಿ ಆಗ್ತಾಯಿಲ್ಲ, ಇವಳು ಬಿಡ್ತಾಯಿಲ್ಲ, ಎತ್ಕೋ ಅಂತೇಳಿ ಆಕ್ಷನ್ ಮಾಡ್ತಾಳೆ. ಅವಳು ಮತ್ತೆ ಬಂದ್ಬಿಟ್ಟು ಎತ್ಕೊಂಡು ನಿಂತ್ಕೋತಾ ಇದ್ದಾಳೆ. ಫೈನಲಿ ಈ ಥರ ಬಂತು ಡೆಕೋರೇಷನ್ನು. ಸಿಂಪಲಾಗಿ ಮೇನ್ ಬೇಕಿರೋ ಅಂಥ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡು ಫಸ್ಟ್ ಇಯರ್ ಬರ್ತ್ಡೇ ಮುಗಿಸೋದು ಅಂಥೇಳಿ ಅವಳು ಕೂಡ ಅದೇ ಥರ ಪ್ಲ್ಯಾನ್ ಮಾಡಿದ್ಲು. ಹಾಗಾಗಿ ಈ ಥರ ರೆಡಿ ಆಯಿತು. ಲಾಸ್ಟಲ್ಲಿ ಕೇಕೆಲ್ಲ ಇಟ್ಬಿಟ್ಟು ನಾನು ಸ್ವಲ್ಪ ಪೆಟಲ್ಸ್ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ 4 ಅಷ್ಟರಲ್ಲಿ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಈವ್ನಿಂಗ್ ಆಗೇ ಹೋಯಿತು. ನೆಕ್ಸ್ಟ್ ನನ್ನ ದೊಡ್ಡ ತಂಗಿ ಬಂದು ಸ್ವಲ್ಪ ಇನ್ನೇನು ಊಟಕ್ಕೆ ಆಲ್ರೆಡಿ ಟೈಮ್ ಆಯ್ತಲ್ಲ ಅಂಥೇಳಿ ಒಬ್ಬಟ್ಟು ರೆಡಿ ಮಾಡ್ಕೋತಾ ಇದ್ಲು. ಎಲ್ಲ ರೆಡಿ ಆಯಿತು. ನೆಕ್ಸ್ಟು ಬರ್ತ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಫೋಟೋಸು ವಿಡಿಯೋಸ್ ಎಲ್ಲ ತೆಗೆದು ಅವರು ನನ್ನ ತಂಗಿ ಹಸ್ಬೆಂಡ್ ಅವ್ರು ಬರ್ತಾರೆ, ಕ್ಯಾಮ್ರಾ ತೊಗೊಂಬಂದಿದ್ರು. ಅಲ್ಲೇ ಕ್ಯಾಮ್ರಾದಲ್ಲಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಊಟ ಮಾಡ್ತಾಯಿದ್ದೀವಿ. ಹೊರಡೋಣ ಮನೆಗೆ, ಟೈಮ್ ಆಯಿತು ಅಂತ. ನನ್ನ ತಂಗಿ ಮನೆ ಫುಲ್ಲು ಮೇಲ್ಗಡೆ ಇದೆ, ಅಂದರೆ 4th ಫ್ಲೋರಲ್ಲಿರೋದವರು. ಸೊ ಹಂಗಾಗಿ ಹೊರಗಡೆ ಸ್ವಲ್ಪ ಸ್ಪೇಸ್ ಇತ್ತು ಅವ್ರ ಮನೆ ಪಕ್ಕನೇ. ಈಚೆನೇ ಕೂತ್ಕೊಂಡು ಊಟ ಮಾಡೋದ್ರಾಯ್ತು ಅಂಥೇಳಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನನ್ನ ಮಗಳು ಫಸ್ಟ್ ಊಟ ಮಾಡಿಬಿಟ್ಟು ನಾನು ಬಡಿಸ್ತೀನಿ ಅಂಥೇಳಿ ಎಲ್ರಿಗೂ ಬಡಿಸ್ತಾ ಇದ್ದಾಳೆ. ಈ ಥರ ಫಂಕ್ಷನಲ್ಲೊಳಗೆ ಊಟ ಬಡಿಸೋದು ಒಂಥರ ಖುಷಿ. ಹಾಗಾಗಿ ಸ್ವಲ್ಪ ರೈಸ್ ಅಥವಾ ಸಾಂಬಾರು ಬಿಡೋದಕ್ಕೆ ಏನಕ್ಕಾದರೂ ಅವಳ ಕೈಲಿ ಕೊಡ್ತೀವಿ, ಖುಷಿಯಿಂದ ಮಾಡ್ತಾಳೆ. ವಿಡಿಯೋ ಶೂಟ್ ಮಾಡ್ಕೊಂಡು ತುಂಬ ದಿನ ಆಯಿತು. ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಕೋಲ್ಡ್ ಕಾಫ್ ಆಗಿರೋದ್ರಿಂದ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಲೇಟ್ ಆಯಿತು. ಇಷ್ಟಾಗಿತ್ತು ಇವತ್ತಿನ ಲಾಗ್. ಮುಗಿಸ್ಕೊಂಡು ಹೊರಟ್ವಿ ಮನೆ ಕಡೆ. ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.